ಎರಡನೇ ಗ್ಯಾರಂಟಿ ನಿಮ್ಗೆ 2 ನಿಮಿಷ ಶಕ್ತಿ ಯೋಜನೆ ಕೊಡ್ಲಿ ಅಂತ ನಾನು ಆರಂಭದಲ್ಲೇ ಹೇಳಿದ್ದೀನಿ. ನಮ್ಮ ಜನಸಾಮಾನ್ಯರು ಅಲ್ಲೊಬ್ರಿಗೆ ಹೇಳಿದ್ರು ಮಕ್ಳುಗಳಿಗೆ ಹೋಗ್ಲಿಕ್ಕೆ ಓಡಾಡ್ಲಿಕ್ಕೆ ಹಿಂಸೆ ಆಗ್ತಿದೆ ಅಂತ. ಹಿಂದಿನ ಸರ್ಕಾರಗಳು ಕುಮಾರಣ್ಣ ಅವ್ರು ಮಾಡಿರ್ಬೋದು, ಯಡಿಯೂರಪ್ಪ ಯಾರೇ ಇರ್ಲಿ, ಕೇಂದ್ರದಲ್ಲಿ ಏನೇ ಇರ್ಲಿ, ಅವ್ರು ಏನೋ ಮಾಡ್ತಿದ್ರು ಅಂತ ನೀವು ಅದೇನೋ ಮಾಡಕ್ ಹೋಗ್ತಿದ್ರಿ. ಅಧಿಕಾರ ಶಕ್ತಿ ಯೋಜನೆ ಕೇಳಿಸ್ಕೊಳ್ಳಿ. ಶಕ್ತಿ ಯೋಜನೆ ಅನುಕೂಲ ಆಗಿದೆ ಎಂದವ್ರು ಕೈ ಎತ್ತಿ. ಶಕ್ತಿ ಯೋಜನೆಯಿಂದ ಅನುಕೂಲ ಆಗಿದೆ ಎಂದವ್ರು ಕೈ ಎತ್ತಿ. ವಿದ್ಯಾರ್ಥಿಗಳು ಇಲ್ಲಿ ಅವ್ರಿಗೆ ಏನಂತ ಗೊತ್ತಿದೆ, ಹಳ್ಳಿಯವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ಗೊತ್ತಿದೆ. ಎರಡನೇ ಯೋಜನೆ, ಎರಡನೇ ಗ್ಯಾರಂಟಿ ಸರ್ಕಾರದ ಕಡೆಯಿಂದ ಬಂದದ್ದು ಗೃಹಲಕ್ಷ್ಮಿ. ಅಂದ್ರೆ ಪ್ರತಿ ಮನೆಯ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಕೆಲವರು ಕೊಡ್ತಿಲ್ಲ ಅನ್ನೋ ಆರೋಪ ಕೂಡ. ಆದ್ರೆ 2,000 ರೂಪಾಯಿ ಕೈಗಿಟ್ಟ ಮೇಲೆ ನಂತರದಲ್ಲಿ ಏನಾಯ್ತು, ಒಂದಷ್ಟು ಅಂಶಗಳಿದೆ. 2,000 ರೂಪಾಯಿ ಕೈಗಿಟ್ರು, ಆದ್ರೆ ಹಾಲಿನ ಬೆಲೆ 5 ರೂಪಾಯಿ. 5 ರೂಪಾಯಿ ಹೇಗ್ ಜಾಸ್ತಿ? ಈ ಬಾರಿ 2 ರೂಪಾಯಿ, ಕಳೆದ ಬಾರಿ ಅಕ್ಟೋಬರ್ನಲ್ಲಿ 3 ರೂಪಾಯಿ, ಒಟ್ಟು 5 ರೂಪಾಯಿ ಜಾಸ್ತಿ ಆಯ್ತು. ನೆಕ್ಸ್ಟ್ ಪಾಯಿಂಟ್, ಕೇವಲ ಹಾಲಿನ ದರದಲ್ಲಿ ಮಾತ್ರ ಏರಿಕೆ ಆಗಿದ್ದಲ್ಲ, 26 ಕೆಜಿಯ ಪ್ಯಾಕೆಟ್ ಅಕ್ಕಿ 600 ರೂಪಾಯಿ ಜಾಸ್ತಿ ಆಯ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ. ಅದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಕಾರಣನ ಅಲ್ವಾ? ಮುನೀರ್ ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಕೇವಲ ಅಕ್ಕಿ ಮಾತ್ರವಲ್ಲ, ಅಡುಗೆ ಎಣ್ಣೆಯಲ್ಲಿ 20 ರೂಪಾಯಿ ಏರಿಕೆ. ಹಾಗೆ ಬೇಳೆ, ಪ್ರತಿನಿತ್ಯ ಸಾಂಬಾರ್ಗೆ ಬಳಸುವಂತಹ ಬೇಳೆಯಲ್ಲೂ ಕೂಡ 60 ರೂಪಾಯಿ ಹೆಚ್ಚಿಗೆ ಆಗಿದೆ ಬೆಲೆ. ಸಕ್ಕರೆ ತಗೊಳಕ್ ಹೋದ್ರೆ 5 ರೂಪಾಯಿ ಜಾಸ್ತಿ. ತರಕಾರಿ ರೇಟ್ ಮಹಿಳೆಯರಿಗೆ, ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲ, ಮನೆಗೆ ತರಕಾರಿ ತರೋ ಗಂಡು ಮಕ್ಕಳಿಗೂ ಕೂಡ ಗೊತ್ತಿರುತ್ತೆ. ಟೊಮೆಟೊ 100 ರೂಪಾಯಿ, ಬೀನ್ಸ್ 200 ರೂಪಾಯಿ, 2,000 ರೂಪಾಯಿ. ಆನ್ ಅನ್ ಆವರೇಜ್ ಲೆಕ್ಕ ಹಾಕಿದ್ರೆ ಪ್ರತಿದಿನ ಬಳಸುವ ದಿನಸಿ ಪದಾರ್ಥಗಳು, ತರಕಾರಿ, ಹಾಲು, ಮೊಸರಿಗೆ ಒಂದು ಮನೆಗೆ ಮಿನಿಮಮ್ ಅಂದ್ರೂ 1,500ದಿಂದ 3,000 ರೂಪಾಯಿ ಬಳಕೆಯ, ಹಾಗೆ ಮನೆಯಲ್ಲಿರುವ ಜನರ ಆಧಾರದ ಮೇಲೆ 1,500ದಿಂದ 3,000ವರೆಗೆ ಅಧಿಕ ಖರ್ಚಾಗ್ತಿದೆ ಅಂತ ಹೇಳಿ ಉಷಾ ಅವರು ಉತ್ತರ ಕೊಡ್ಬೇಕಿದಕ್ಕೆ. ಖಂಡಿತವಾಗ್ಲು ನಾನು ಮೊದಲನೇದಾಗೆ ಹೇಳಿದೆ ನಿಮ್ಗೆ, ಗ್ಯಾರಂಟಿಗಳು ಅಂತ ಹೇಳಿದ ಕೂಡಲೇ ಅವ್ರೇನು ಅವ್ರ ಮನೆಯಿಂದ ತಗೊಂಡ್ ಬಂದು ಕೊಡ್ತಿಲ್ಲ ರೀ. ನಮ್ ಟ್ಯಾಕ್ಸ್ ಕಟ್ತಾ ಇದೀವಿ ನಾವು, ಅವರಿಗೆ ಟ್ಯಾಕ್ಸ್ ಇಂದ ನಮಗ್ ಕೊಡಬೇಕು. ಪ್ರತಿ ಒಂದು ಸರ್ಕಾರಗಳು ಜನರ ಒಂದು ಸಬಲೀಕರಣಕ್ಕೆ ಆರ್ಥಿಕವಾಗಿ ಕೊಡ್ಲೇಬೇಕು, ಕೊಡ್ತಿದ್ದಾರೆ. ಅವರು ಹೆಚ್ಚು ಮಾಡಿ ಬೆಲೆ ಏರಿಕೆ ಮಾಡ್ತಿದ್ದಾರೆ ಅಂದ್ರೆ ನಮ್ ಗ್ಯಾರಂಟಿಗಳಿಗೆ ಅಂತ ಹೇಳಿದ್ರೆ ನಾವಂತೂ ಒಪ್ಪೋದಿಲ್ಲ. ಆಮೇಲೆ ಈ ಬೆಲೆ ಏರಿಕೆ, ಎಲ್ಲಾ ರೀತಿಯ ಬೆಲೆ ಏರಿಕೆ ಆಗ್ತಿದೆ. ಖಂಡಿತವಾಗ್ಲೂ ಒಂದು ಗೃಹಿಣಿಯಾಗಿ ನಾನು ಮಾತಾಡ್ತಿದ್ದೀನಿ, ಅದು ನನಗೆ ತಟ್ಟುತ್ತಾ ಇದೆ ಬಿಸಿ. ಯಾಕೆ ಅಂತ ಹೇಳಿದ್ರೆ ಸ್ಕೂಲಿನ ಸಮಯ ಇದು, ಸ್ಕೂಲ್ ಫೀಸ್ಗಳು ಹೆಚ್ಚಾಗ್ತದೆ, 15%ಗಳು ಹೆಚ್ಚಾಗ್ತಿರೋದ್ರಿಂದ ಬೆಲೆ ಏರಿಕೆ ಖಂಡಿತವಾಗ್ಲೂ ನಮಗೆ ಬಿಸಿ ತಟ್ಟಿದೆ. ಆದ್ರೆ ನೀವು ದಯವಿಟ್ಟು ಗ್ಯಾರಂಟಿನ ಮತ್ತೆ ಈ ಬೆಲೆ ಮೌಲ್ಯಮಾಪನ ಅಷ್ಟೇ ಉಷಾ ಮೇಡಮ್. ನೋಡಿ 2,000 ರೂಪಾಯಿ ಕೊಟ್ಟರು, ಅದ್ರ ಜೊತೆಗೆ ಏನಾಗ್ತಿದೆ ಅಂತ ಡೈರೆಕ್ಟ್ಲಿ ಕನೆಕ್ಟೆಡ್ ಅಂತ ನಾವು ಹೇಳ್ತಿಲ್ಲ. ಇಲ್ಲಿ ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಆಪ್ ಅಂತ ಅಲ್ಲ, ನಾವು ಟ್ಯಾಕ್ಸ್ ಕಟ್ತಿದೀವಿ. ಬೆಂಕಿ ಪಟ್ನ ತಗೊಂಡ್ರು ಸಹ ಟ್ಯಾಕ್ಸ್ ಕಟ್ತಿದೀವಿ. ನಮಗೆ ಹಕ್ಕಿದೆ, ಅವರು ಕೊಡಬೇಕಾದಂತಹ ನಮಗೆ ಆರ್ಥಿಕ ಭದ್ರತೆ ಕೊಡ್ಲೇಬೇಕು ಪ್ರತಿ ಸರ್ಕಾರ. ಸೊ ಹಾಗಾಗಿ ಗ್ಯಾರಂಟಿಗಳನ್ನ ನಾವು ತಗೊಳ್ತಾ ಇದೀವಿ, ತಗೊಳ್ತಾರೆ. ಅದಲ್ಲದೆ ಬೆಲೆ ಏರಿಕೆ ಇದೆಲ್ಲ ಅದನ್ನ ನಾವು ಒಪ್ಪಲ್ಲ. ಯಾಕೆಂದ್ರೆ ನಮ್ಗೆ ಸಂಬಳಗಳು ಹೆಚ್ಚಾಗಿಲ್ಲ. ಇವತ್ತು ಹೆಣ್ಣು ಮಕ್ಕಳು ಹೊರಗಡೆ ಹೋಗ್ತಿದ್ದಾರೆ, ಪಾಪ ಇನ್ನೂ 10,000 7,000ಕ್ಕೆ ದುಡಿಯುವಂತ ಹೆಣ್ಣು ಮಕ್ಕಳಿಗೆ ಏಕಾಏಕಿ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ. ನಾವು ದುಡ್ದಿದ್ದೆಲ್ಲ ತಗೊಂಡ್ ಬಂದು ಇದಕ್ಕೆ ಹಾಕ್ಬಿಟ್ರೆ ಮತ್ತೆ ನಾವು ಕುಟುಂಬ ಹೇಗೆ ನಡೆಸೋದು? ಅದೊಂದೇ ವಿಚಾರ ಅಲ್ಲ, ಇವ್ರು ಗ್ಯಾರಂಟಿಗಳಲ್ಲ, ನಮಗೆ ಆರೋಗ್ಯದ ವ್ಯವಸ್ಥೆ ಕೊಡಬೇಕು, ನನ್ನ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ ಕೊಡಬೇಕು, ಉಚಿತ ರೀತಿಯಲ್ಲಿ ಯಾವ ರೀತಿ ನಾವು ಎನ್ಹಾನ್ಸ್ ಆಗ್ಬೋದು, ಅಪ್ರೂವ್ ಆಗ್ಬೋದು, ಮತ್ತೆ ಎಂಪವರ್ ಆಗ್ಬೇಕು ಅನ್ನೋ ಯೋಜನೆಗಳನ್ನ ತರಬೇಕು. ಅದನ್ನ ಬಿಟ್ಟು ಬರೀ ಬೆಲೆ ಏರಿಕೆ ಮಾಡೋಣ ನಾವು ಖಂಡಿತ ಕ್ವೆಶ್ಚನ್ ಮಾಡ್ತೀವಿ, ಯಾರೇ ಆಗ್ಲಿ ಕ್ವೆಶ್ಚನ್ ಮಾಡ್ತೀವಿ. ಅಶ್ವಿನ್, ಈಗ ಅವರು ಗೃಹಿಣಿಯಾಗಿ ಮಾತಾಡಿದ್ರು, ನೀವು ಒಬ್ಬ ಬಿಸ್ನೆಸ್ ಮನ್ ಆಗಿ ಮಾತಾಡೋದಾದ್ರೆ ಪಕ್ಷನ ಸೈಡ್ಗಿಡಿ. ಎಷ್ಟು ಕಷ್ಟ ಆಗ್ತಾ ಇದೆ ಇವತ್ತು ಜನಕ್ಕೆ. ತಿಂಗ್ಳಿಗೆ ಬರೋ ಸಂಬಳ, ಆ ಸಂಬಳನ ಯಾವುದಕ್ಕೆ EMI ಕಟ್ಟಬೇಕಾ, ಮನೆಗೆ ಬೇಳೆ ಸಾಮಾನುಗಳು ತರಬೇಕಾ, ರೇಷನ್ ತರಬೇಕಾ, ಮಕ್ಕಳು ಫೀಸ್ ಕಟ್ಟಬೇಕಾ, ಕರೆಂಟ್ ಬಿಲ್ ಕಟ್ಟಬೇಕಾ? ಆ ಕರೆಂಟ್ ಬಿಲ್ ಮುಂದಿನ ಇದೆ, ಅದಕ್ಕೆ ಬರ್ತೀವಿ. ಏನು ಹೇಳ್ತೀವಿ?
ಅಲ್ಲ, ಒಂದ್ ಕಡೆ ಖುಷಿ ಆಯ್ತು. ಆಪ ಅವರು ಶಕ್ತಿ ಯೋಜನೆಯಲ್ಲಿ ಒಂದ್ ಸ್ವಲ್ಪ ಅವ್ರು ಆಪ್ ಅವ್ರ ಬಗ್ಗೆ ಒಬ್ಬ ಗೃಹಿಣಿಯಾಗಿ ಮಾತಾಡ್ತಿದ್ರು. ಗೃಹಲಕ್ಷ್ಮಿ ಬಂದಂಗೆ ಅವ್ರಿಗೆ ಒಂದ್ ಸ್ವಲ್ಪ ಜ್ಞಾನೋದಯ ಆಗಿದೆ. ಅದಿರ್ಲಿ. ಗೃಹಲಕ್ಷ್ಮಿ ಯೋಜನೆ ಖಂಡಿತವಾಗ್ಲೂ ಒಂದ್ ಹೇಳ್ತೀನಿ, ಸರ್ಕಾರ ಹೇಳ್ತು 1,15,00,000 ಗೃಹಿಣಿಯರಿಗೆ ತಿಂಗಳಿಗೆ ದುಡ್ಡು ಹೋಗ್ತಿದೆ, ಅವರ ಖಾತೆಗೆ ಹೋಗ್ತಿದೆ ಅಂದ್ರು. ಮಹಿಳಾ ಮತ್ತು ಮಕ್ಕಳ ಖಾತೆ ಏನು ಸಚಿವರಿದ್ದಾರೆ ಬಂದು ಅವರು ಹೇಳ್ತಾರೆ 35 ಲಕ್ಷ ಮಹಿಳೆಯರಿಗೆ ತಲುಪ್ತಾ ಇದೆ ಅಂತ. ಸರ್ಕಾರದಲ್ಲಿ ಗೊಂದಲ ಇದೆ. ಎಲ್ಲಿ ಯಾವ ದುಡ್ಡು ಎಲ್ಲಿಗೆ ಯಾವ ಖಾತೆಗೆ ಜಮಾ ಆಗ್ತಿದೆ ಅಂತ ಗೊತ್ತಿಲ್ಲ. ಎಲ್ಲಿ 1,15,00,000, ಎಲ್ಲಿ 35 ಲಕ್ಷ. ಮತ್ತೆ ನಾನು ಚುನಾವಣೆ ಟೈಮಲ್ಲಿ 4-4 ಅಂತ ಒಟ್ಟಿಗೆ ಹೇಳ್ತೀನಿ. ಒಂದು ಎಲ್ಲದಕ್ಕೂ ಒಂದು ಆಡಿಟ್ ಅಂತ ಒಂದು ಇರುತ್ತೆ. ಕಾನೂನು ಯಾವ ರೀತಿ ಒಂದು ಸರ್ಕಾರ ನಡಿಬೇಕಂತಂದ್ರೆ, ಈ ತಿಂಗಳು ಆಗ್ತಾ ಇದ್ದೀವಿ, ಇನ್ನೊಂದು 4 ತಿಂಗಳು ಕಷ್ಟ ಆಗಿತ್ತು, ಅದು ಹೋದ ತಿಂಗಳಿಗೆ ಈ ಹಣ ಎಲ್ಲ ಯಾರು ತಿಂತಿದ್ದಾರೆ? ನಿಜವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಆ ಮಹಿಳೆಯರಿಗೆ ತಲುಪ್ತಿದೆ. ಮತ್ತೆ ಆರಂಭದಲ್ಲಿ ಹೇಳಿದ್ದೀನಿ, ಇದೇ ಗೃಹಲಕ್ಷ್ಮಿ ಯೋಜನೆನ ದಯವಿಟ್ಟು ಅದಕ್ಕೆ ಯಾರಿಗೆ ಅಂತ ಸಲ್ಲಬೇಕಂತಿದೆ ನೋಡಿ, ಅವ್ರು ಕೊಡಿ. ನಿಜವಾಗ್ಲೂ ಹಳ್ಳಿ ಕಡೆ ನೀವು ಗ್ರಾಮಾಂತರ ಭಾಗದಲ್ಲಿ ಇರ್ಬೋದು, ಆ ಹೆಣ್ಮಗಳಿಗೆ 2,000 ಕೊಟ್ಟೋದ್ರಲ್ಲೂ ತಪ್ಪಿಲ್ಲ. ನಾನು ಕಾಂಗ್ರೆಸ್ನ ವಿರೋಧಿಸಲ್ಲ. ಆದರೆ ಫಲಾನುಭವಿಗಳಿಗೆ ತಲುಪ್ತಾ ಇಲ್ಲ. ಯಾರು ಉಳ್ಳವರಿದ್ದಾರೆ ಅವ್ರಿಗೆ ಹೋಗ್ತಾ ಇದೆ. ಮುಚ್ಚೆ ಅಂತ ನಾನು ಕೇಳ್ತೀನಿ. ತರ್ತೀರಿ ಮನೆಗೆ, ತರಕಾರಿ ತರ್ತೀರಿ, ಏನಾದ್ರೂ ವ್ಯತ್ಯಾಸ ಅಂತ ಗಮನಿಸ್ತಿದ್ದೀರಾ ಕಳೆದ ಒಂದು 5-6 ತಿಂಗಳಿಂದ? ಖಂಡಿತ. ಎಷ್ಟು ಜಾಸ್ತಿ ಆಗಿದೆ? ಎಲ್ಲವೂ ತುಂಬಾನೇ ಜಾಸ್ತಿ ಆಗಿದೆ. ಟೊಮೆಟೊ 100 ರೂಪಾಯಿ, ಬೀನ್ಸ್ 150 ರೂಪಾಯಿ, ಈ ರೀತಿ ಎಲ್ಲ ಜನಸಾಮಾನ್ಯರೇ ತಲೆ ಎತ್ತಕ್ಕಾಗಲ್ಲ, ಆ ಥರ ಆಗಿದೆ. ಇನ್ನು ಬಡತನದ ರೇಖೆಗಿಂತ ಕಮ್ಮಿ ಇರೋಂಥವ್ರು ಅವ್ರದ್ದು ಜೀವನ ಹೇಗೆ ಅನ್ನೋದನ್ನು ಯೋಚನೆ ಮಾಡಿ. ಸರ್ಕಾರದಲ್ಲಿ ಇರೋಂಥವ್ರೆಲ್ಲ ನಾನಿಷ್ಟು ದುಡ್ಡು ಮಾಡಬೇಕು ಅಂತ ಅವರು ಬೊಕ್ಸ ತುಂಬ್ಕೋತಾ ಇದ್ದಾರೆ. ಅದನ್ನು ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಇದು ಯಾವುದೂ ಇರೋದಿಲ್ಲ. ತಪ್ಪು ಮ್ಯಾಮ್. ಯಾಕಂದರೆ ಇವಾಗ ಚಿಕ್ಕ ಪುಟ್ಟ ಹೂವು ವ್ಯಾಪಾರ ಮಾಡಿಕೊಂಡು ತನ್ನ ಮಕ್ಕಳನ್ನೆಲ್ಲ ಸಾಕ್ತಿರ್ತಾರೆ. ಅಂಥವ್ರಿಗೆ ಇಷ್ಟೊಂದು ಬೆಲೆ ಏರಿಕೆ ಮಾಡಿದ್ರೆ ಅವ್ರ ಪಾಪ ಹೇಗೆ ಅಂತ ಮನೆಗೆ ಆಹಾರ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಹೇಗೆ ಮೇಂಟೆನೆನ್ಸ್ ಮಾಡ್ತಾರೆ? ಅದು ನಿಜಕ್ಕೂ ತಪ್ಪೆ. ಇದರಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ. ಒಳ್ಳೇದಂತೂ ಏನೂ ಆಗ್ತಿಲ್ಲ. 2,000 ರೂಪಾಯಿ ಕೊಟ್ಟರು ಬಟ್ ಬೆಲೆ ಏರಿಕೆ ಆಗಿದೆ. ಕಾಂಪನ್ಸೇಟ್ ಆಗ್ತಾ ಇಲ್ಲ. ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಿದ್ರೆ ಓಕೆ, ಬಟ್ ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಇದ್ದವರು ಕೂಡ 2,000 ತಗೋತಾರೆ, ಒಬ್ಬ ಹೊಲದಲ್ಲಿ ಕೆಲಸ ಮಾಡೋರು ಕೂಡ 2,000 ರೂಪಾಯಿ ತಗೋತಾರೆ. ಏನು ಬಂತು ಅದರಲ್ಲಿ? ಸೊ ಏನು ಎಲ್ಲರೂ ತಗೋತಾ ಇದ್ದಾರೆ, ಯೂಸ್ ಇಲ್ಲ ಅಂತ ಅನ್ಸುತ್ತೆ ನಮ್ಗೆ. ಈ ಕಡೆ ಒಂದಷ್ಟು ಜನ ಗೃಹಿಣಿಯರು ಕಾಣಿಸ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಆ ಕಡೆ ಮೇಡಮ್, ರೆಡ್ ಸ್ಯಾರಿ ಮೇಡಮ್, ಏನು ಹೇಳ್ತೀರಾ ಮೇಡಮ್? 2,000 ರೂಪಾಯಿ ಕೊಡ್ತಿದ್ದಾರೆ, ಬೆಲೆ ಜಾಸ್ತಿ ಆದರೆ ತಗೊಳ್ಳಿ. ಅದರಲ್ಲಿ ಸರ್ ಮೇಡಮ್ 2,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ದವ್ರವ್ರೆ, ಕೊಟ್ಟಿರೋದವ್ರೆ, ಬೆಲೆ ಜಾಸ್ತಿ ಮಾಡಿರೋದು ಇವರೇ, ಮತ್ತು ಮನೇಲಿ ಜಗಳ ತಂದಿಕ್ಕಿರೋದು ಇವರೇ ಅಂತ ಹೇಳಿ. ಯಾಕೆ ಅಂದರೆ 2,000 ರೂಪಾಯಿ ಕೊಟ್ಟಿದ್ದೀವಲ್ವೇನೆ, ಮನೆ ನಡೆಸು ತರಕಾರಿ ಗಿರ್ಕಾರಿ ತಗೋಂಥ ಗಂಡಸು ಹೇಳಿ ಹೋಗ್ತಾರೆ ಅನ್ಕೊಳ್ಳಿ. ತಗೊಳ್ಳೋದು ಯಾರು? ಹೆಣ್ಮಕ್ಳು. 2,000 ರೂಪಾಯಿಗೆ ಒಂದು ವಾರಕ್ಕೆ 500 ರೂಪಾಯಿ ಖರ್ಚಾಗುತ್ತೆ, ಇನ್ನೂ ಜಾಸ್ತಿ ಖರ್ಚಾಗುತ್ತೆ. 4 ಜನ ಇದ್ದರೆ ಒಂದು ಮನೆಯಲ್ಲಿ ಎಷ್ಟು ತಿನ್ಬೋದು ತರಕಾರಿ? ಒಂದು ವಾರಕ್ಕೆ, ತಿಂಗಳಿಗೆ ಎಷ್ಟಾಗುತ್ತೆ, ದಿನಕ್ಕೆ ಎಷ್ಟಾಗುತ್ತೆ ಲೆಕ್ಕ ಹಾಕೋದು. ಇವ್ರು ಕೊಡೋ 2,000 ರೂಪಾಯಿ ಕೊಡ್ದಲ್ಲ ಇದ್ದಿದ್ರೆ ಅಟ್ಲೀಸ್ಟ್ ಬರೋದ್ರಲ್ಲಿ ಗಂಡ ತಗೊಳ ಇಟ್ಕೋ ಖರ್ಚು ಅನ್ನೋರು. ಇವಾಗ ಹೆಂಗೆ ಭಾಳ ವೈರಲ್ ಹಾಗೆ ಫೇಮಸ್ ಆಗ್ತಾ ಇರೋದು, ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟರು, ಆದರೆ ಆಲ್ಕೋಹಾಲ್ ಬೆಲೆ ಜಾಸ್ತಿ ಮಾಡಿದ್ರು. ಹೆಂಡತಿ ಪರ್ಸಿಗೆ ಕೊಟ್ಟು ಗಂಡನ ಪರ್ಸಿಂದ ಕಿತ್ಕೊಂಡು. ಮೇಡಮ್, ಇವ್ರು ಕಾಂಗ್ರೆಸ್ ಅವ್ರು ಏನು ಮಾಡ್ತಾ ಇದಾರೆ ಅಂದರೆ ಎಲ್ಲದಕ್ಕೂ ದುಡ್ಡಿದೆ. ಇವ್ರು ಭ್ರಷ್ಟಾಚಾರ ಮಾಡೋದು ನಿಲ್ಲಿಸಬೇಕು. ಭ್ರಷ್ಟಾಚಾರ ನಿಲ್ಲಿಸಿದ್ರೆ ಎಲ್ಲದಕ್ಕೂ ದುಡ್ಡಿದೆ. ಎಲ್ಲಾಯ್ತು ಭ್ರಷ್ಟಾಚಾರ? ಎಲ್ಲ ಕಡೆ, ಯಾವ ಕಡೆ ಭ್ರಷ್ಟಾಚಾರ ಇಲ್ಲ. ಕಾಂಗ್ರೆಸ್ ಅಲ್ಲಿ ಇರೋದೇ ಎಲ್ಲ ಭ್ರಷ್ಟರು. ಇವಾಗ ಅವ್ರು CM ಇಂದ ಹಿಡಿದು ಯಾರು ಇದ್ರು. ನಿಮ್ಮ CM ಎಲ್ಲಿದ್ದಾರೆ ಸರ್? ಮೇಡಮ್, ನಮ್ಮ CM ಜೈಲಲ್ಲಿ ಇದ್ದಾರೆ. ನಾವು ಹೇಳ್ತೀವಿ, ಆದ್ರೆ ಪ್ರೂಫ್ ಇದ್ರೆ ತಗೊಂಡ್ ಬಂದು ಕೊಡಿ ಯಾರಾದ್ರೂ. ಬಿಜೆಪಿ ಸರ್ಕಾರದ ಬೆಲೆ ಏರಿಕೆಗೆ ಪರವಾಗಿ 1,000 ರೂಪಾಯಿ ಕೊಡ್ತಾ ಇದ್ದೀವಿ. GST ಹಾಕಿದ್ದಕ್ಕೆ 500 ರೂಪಾಯಿ ಕೊಡ್ತಾ ಇದ್ದೀವಿ. ಇನ್ನು 500 ರೂಪಾಯಿ ನಿಮ್ಮ ಗ್ಯಾಸ್ ಸಿಲಿಂಡರ್ಗೋಸ್ಕರ ಕೊಡ್ತಾ ಇದ್ದೀವಿ. ಇದನ್ನ ಹೇಳಿ ಒಂದು ವೇಳೆ ಈ 10 ವರ್ಷದಲ್ಲಿ ಬಿಜೆಪಿ ಸರ್ಕಾರ ಜನಸಾಮಾನ್ಯರ ಕಷ್ಟಗಳನ್ನು, ಹಣದುಬ್ಬರದ ಬಗ್ಗೆ ಮಾತಾಡ್ತಾರೆ. ಯಾರು ಬೆಲೆಯನ್ನು ಕಂಟ್ರೋಲ್ ಮಾಡ್ತಾ ಇರೋರು? ಏನು ರಾಜ್ಯ ಸರ್ಕಾರ? ಯಾರು ಇದ್ರ ಬಗ್ಗೆ ನೀವು ಆಲೋಚನೆ ಮಾಡ್ತಿದ್ರು? ರಾಜ್ಯ ಸರ್ಕಾರ ಅಲ್ಲ, ನಮ್ಮ ನೀತಿಗಳಲ್ಲ, ನಮ್ಮ ಎಕ್ಸ್ಪೋರ್ಟ್ ಇಂಪೋರ್ಟ್ ನೀತಿಗಳಲ್ಲ. ಕೃಷಿಕರದ್ದು, ರೈತರದ್ದು, ಫರ್ಟಿಲೈಸರ್ಸ್, ಗೊಬ್ಬರ, ಸಾವಯವ ಕೃಷಿ, ಸಾವಯವ ಗೊಬ್ಬರ 3 ಪಟ್ಟು ಜಾಸ್ತಿ ಮಾಡಿದಂಥವ್ರು ಏನು? ಕರ್ನಾಟಕ ಸರ್ಕಾರನ ಅಥವಾ ಮೋದಿಯವರ ಸರ್ಕಾರನ? ಯಾರನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಅಂದ್ರೆ, ನಮ್ಮ ಜನಸಾಮಾನ್ಯರಿಗೆ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ಅನ್ನೋದೇ ಗೊತ್ತೇ ಇರುವಂತದ್ದು. ಕಾಂಗ್ರೆಸ್ ಸರ್ಕಾರ ಯಾವತ್ತು ರಾಕ್ಷಸ ಮನಸ್ಥಿತಿ ಇಲ್ಲ. ನಿಮಗೆ ನೆನಪಿರಲಿ, ಕೋವಿಡ್ ಟೈಮಲ್ಲಿ ಬ್ಯಾರಲ್ಗೆ 24 ರೂಪಾಯಿ ಯಾವುದು ಕ್ರೂಡ್ ಆಯಿಲ್, ನಾವು 110 ರೂಪಾಯಿ ಇದ್ದಾಗ ಇದ್ದಿದ್ದು 57 ರೂಪಾಯಿ. 24 ರೂಪಾಯಿ ಕ್ರೂಡ್ ಆಯಿಲ್ ಬಂದಾಗಲೂ ಕೋವಿಡ್ ಸಂದರ್ಭದಲ್ಲಿ ಜನರ ಕೈಲಿ ದುಡ್ಡೇ ಇಲ್ಲ, ಏನು ಪರ್ಚೇಸ್ ಮಾಡಕ್ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲೂ ಈ ರಕ್ಕಸ ಮನಸ್ಥಿತಿಯ ಸರ್ಕಾರ
ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ 1 ರೂಪಾಯಿ ಕಡಿಮೆ ಮಾಡಿರ್ಲಿಲ್ಲ. ಅದರ ಹಣೆಬರನ ಇವತ್ತು ಅನುಭವಿಸ್ತಾ ಇರುವಂತದ್ದು. ಕಾಂಗ್ರೆಸ್ ಸರ್ಕಾರದಿಂದ ಯಾಕೆ ಗ್ಯಾರಂಟಿ ಕೊಡಬೇಕಾಯ್ತು ಅನ್ನೋದನ್ನ ಆಲೋಚನೆ ಮಾಡಿ. ಗ್ಯಾರಂಟಿ ಕೊಟ್ರಿ, ಅದ್ರ ಜೊತೆಗೆ ನೀವೇನ್ ಬಿಜೆಪಿ ಇರ್ಬೇಕಾದ್ರೆ ಬೆಲೆ ಏರಿಕೆ ಅಂತ ಹೇಳ್ತಿದ್ರಲ್ಲ, ನಿಮ್ ಸರ್ಕಾರ ಕಂಟ್ರೋಲ್ ಮಾಡಕ್ ಏನ್ ಮಾಡಿ? ಒಂದ್ ನಿಮಿಷ, ನಾ ಅದನ್ನೇ ಹೇಳಿದ್ದು. ಈ 2,000 ಅಥವಾ ಅವರ ಉಳಿತಾಯದಲ್ಲಿ ತಿಂಗಳಿಗೆ 5,000 ರೂಪಾಯಿ ಒಂದು ಮನೆ ಉಳಿಸ್ತಾ ಇದೀವಿ ಅಂದ್ರೆ ನಮಗೆ ಚೆನ್ನಾಗಿ ಗೊತ್ತಿತ್ತು ಕಳೆದ 10 ವರ್ಷ ಮತ್ತೆ 4 ವರ್ಷಗಳಲ್ಲಿ ಅವರ ಜೀವನ ಮಟ್ಟ ಸರಿ ಇಲ್ಲ. ಕೇವಲ ಈ 2,000 ರೂಪಾಯಿ ಒಂದು ವೇಳೆ ಕೇವಲ ದಿನಸಿ ತರಕಾರಿ 3,000, ಕೇವಲ ದಿನಸಿ, ಇದು ಪೆಟ್ರೋಲ್ ಮಾತಾಡಿಲ್ಲ, ಕರೆಂಟ್ ಮಾತಾಡಿಲ್ಲ, ವಾಟರ್ ಮಾತಾಡಿಲ್ಲ. ಒಂದು ವೇಳೆ 7,000 ಕೊಡದೇ ಇದ್ರು ಈ ದಿನಸಿ ರೇಟ್ ಕಡಿಮೆ ಆಗ್ತಿತ್ತಾ? ಇಲ್ಲ. ಬಿಜೆಪಿ ಎಲ್ಲಿ ತನಕ ಡೆಲ್ಲಿಯಲ್ಲಿ ಇರುತ್ತೆ ಅಷ್ಟೇ ರೇಟ್ ಜಾಸ್ತಿ. ಇಡೀ ದೇಶನ ನೀವು 58 ವರ್ಷಗಳು ಆಳಿದ್ರಿ. ಯಾವ ರೀತಿ 1 ರೂಪಾಯಿ ಇದ್ದಿದ್ದನ್ನ ನೀವು 55 ರೂಪಾಯಿವರೆಗೂ ತಂದಿದ್ರಿ ಅನ್ನೋದು ಜನತೆ ಗೊತ್ತಿದೆ. ನಾನು ಅದ್ರ ಬಗ್ಗೆ ಹೋಗ್ತಾ ಇಲ್ಲ. ಇವತ್ತು ನಾವು ಮಾತಾಡ್ತಿರ್ತಕ್ಕಂಥದ್ದು ಗೃಹಲಕ್ಷ್ಮಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು 2,000 ರೂಪಾಯಿ. ಆಮೇಲೆ ನೀವು ವಿದ್ಯುತ್ನ 53 ಯೂನಿಟ್ನ ಉಚಿತವಾಗಿ ಏನು ಕೊಡ್ತೀರಾ ಅದರಲ್ಲಿ 200 ರೂಪಾಯಿ ಬರುತ್ತೆ. ಶಕ್ತಿ ಯೋಜನೆಯಲ್ಲಿ ಇನ್ನೊಂದು 200 ರೂಪಾಯಿ ಫ್ರೀಯಾಗಿ ಕೊಟ್ರಿ. 2,400 ರೂಪಾಯಿ ಲೆಕ್ಕ. ನಾನು ಹೇಳ್ತೀನಿ ಲೆಕ್ಕನ, ಇವ್ರ ಲೆಕ್ಕನ ಏನು ಅಂದರೆ, ಈಗ 2 ರೂಪಾಯಿ ಏನು ಜಾಸ್ತಿ ಮಾಡಿದ್ದಾರೆ ಅಂದರೆ 5 ರೂಪಾಯಿ ಏನು ಜಾಸ್ತಿ ಆಗಿದೆ ಹಾಲಿನ ದರ, ಅದರ ಮೇಲೆ ಮಹಿಳೆಗೆ ಬೀಳ್ತಕ್ಕಂತ ಹೊರೆ. ಒಂದು ನಿಮಿಷ ನೀವು ಮಾತಾಡ್ಬೇಕಾದ್ರೆ ಖಂಡಿತ ಅಶೋಕ್ ಜಿ, ಯಾಕೆ ಸುಳ್ಳು 5 ರೂಪಾಯಿ ಜಾಸ್ತಿ ಆಗಿದೆ? ಮುನೀರ್ ಅವರೇ 5 ರೂಪಾಯಿ ಜಾಸ್ತಿ ಆಗಿರೋದು ನಿಮ್ಮ ಲೆಕ್ಕ ಬರಲ್ಲ. ಹೇಳಿ. ಲೆಟ್ ಮಿ ಗೋ. ಒಂದ್ ನಿಮಿಷ ಜನಕ್ಕೆ ಒಂದ್ ನಿಮಿಷ ಮೇಡಮ್ ಮೈಕ್ ಬರುತ್ತೆ ಇರಿ. ನಾವು ಆಕ್ರೋಶ ತೋರ್ಸಕ್ ಬಂದಿಲ್ಲ, ನಾವು ಜನಕ್ಕೆ ಸರಿಯಾದಂತ ಮಾಹಿತಿ ಕೊಡಕ್ ಬಂದಿದ್ದೀವಿ.